ಅಮ್ಮ ಲಕ್ಷ್ಮಿ, ನೀನು ಹೇಳ್ದಾಗೆ ನಮ್ಮ ಕಾರ್ನ ಸರ್ವಿಸಿಗೆ ಕೊಟ್ಟಿದ್ದೀನಿ. ಸರ್ವಿಸ್ ಏನಾದ್ರು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಾನು ದುಡ್ಡೇ ಕೊಡಲ್ಲ. ಅಣ್ಣ ನೋಡ್ತಾ ಇರೋ, ನಮ್ಮ ಯಜಮಾನ್ರು ಮಾಡೋ ಸರ್ವಿಸ್ಗೆ ಡಬಲ್ ಪೇಮೆಂಟ್ ಕೊಟ್ಟು ಹೋಗ್ತೀಯಾ? ಆ ನಂಬಿಕೆ ನನಗೂ ಇದೆ ಅತ್ತೆ. ಮಾವ ಎಂಥ ಕೆಲ್ಸಗಾರರು ಅಂತ ಜಾನು ಯಾವಾಗಲೂ ಹೇಳ್ತಿರ್ತಾಳೆ. ನಮ್ಮ ಜಾನುಗೆ ಅವ್ರ ಅಪ್ಪನ ಹೊಗಳು ಮಾತಾಡೋದು ಅಂದರೆ ಏನೋ ಒಂಥರ ಖುಷಿ. ನಮ್ಮ ಸರ್ವಿಸ್ ಸ್ಟೇಷನಲ್ಲಿ ನಿಮ್ಮ ಗಾಡಿಯಿಂದ ಬೋಣಿ ಆಗ್ತಾ ಇರೋದು ನಮ್ಗೆ ತುಂಬ ಸಂತೋಷ. ಒಳ್ಳೆಯದಾಗುತ್ತೆ. ಶ್ರೀನಿವಾಸ್, ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಆ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಈ ಥರದ 10 ಗ್ಯಾರೇಜ್ಗಳನ್ನ ಓಪನ್ ಮಾಡೋ ಶಕ್ತಿ ನಿಮಗೆ ಆ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅಯ್ಯೋ ಸರಿ, ನೀವು ಮಾತಾಡ್ತಾ ಇರಿ, ಗಾಡಿ ಒಂಚೂರು ನೋಡ್ಕೊಂಡು ಬರ್ತೀವಿ. ಲಕ್ಷ್ಮಿ, ಗಾಡಿ ಸರ್ವಿಸ್ ಆದ ತಕ್ಷಣ ನಾವು ಹೊರಟ್ಬಿಡ್ತೀವಿ. ಇದೇನಣ್ಣ, ಊಟನೂ ಮಾಡದೆ ಹೋಗ್ತೀಯಾ? ಅದೆಲ್ಲ ಆಗಲ್ಲ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಮ್ಮ, ಬೆಂಗಳೂರಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಮಾಡಲೇಬೇಕು. ಲೇಟ್ ಆಗಿಬಿಡುತ್ತೆ. ಇನ್ನೊಂದ್ಸಲಿ ಬಂದಾಗ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ನೀನು ಹಾಗಂತ ಹೇಳ್ತೀಯ ಅಷ್ಟೇ, ಆದರೆ ಇಲ್ಲಿಗೆ ಬಂದಾಗ ನಮ್ಮ ಮನೆಗೆ ಬರೋದೇ ಇಲ್ಲ ನೀನು. ಆದ್ರೆ ಮುಂದಿನ ಸಲ ಬರುವಾಗ ಅಪ್ಪನ್ನ ತನುನ ಕರ್ಕೊಂಡು ಬರಬೇಕು. ಖಂಡಿತ ಕರ್ಕೊಂಡು ಬರ್ತೀನತ್ತೆ. ಸರಿ, ಬನ್ನಿ ಒಂಚೂರು ಸ್ವೀಟ್ ತಿನ್ಕೊಂಡು ಹೋಗಿ. ಅಯ್ಯೋ ಅತ್ತೆ, ಅಪ್ಪಂಗೆ ಶುಗರ್ ಇದೆ. ಪರವಾಗಿಲ್ಲ ಕಣೋ, ತಂಗಿ ಕೈಯಲ್ಲಿ ಸ್ವೀಟ್ ತಿಂದ್ರೆ ಶುಗರ್ ಏನು ಜಾಸ್ತಿ ಆಗಲ್ಲ ಅಲ್ವಾ? ಬಾ ಬಾ ತಿನ್ನೋಣ. ಸುಮ್ನಿರ ಬಾರ. ಏನೇ ಅಕ್ಕ, ಇಷ್ಟೊಂದು ಬ್ಯುಸಿಯಾಗಿ ಹೋಗಿದ್ಯಾ ನೀನು? ಈ ನಡುವೆ ಒಂದು ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ. ಈ ನಡುವೆ ನಿನ್ನನ್ನು ಮರ್ತೇ ಬಿಟ್ಟಿದ್ಯಾ. ಇವಾಗ ಬಂದಾಗಿಂದ ನೋಡ್ತಾ ಇದ್ದೀನಿ, ಸರಿಯಾಗಿ ನನ್ನ ಜೊತೆ ಮಾತು ಆಡ್ತಾ ಇಲ್ಲ. ಜಾನು, ಅದು ಮನೆಯಲ್ಲಿ ಒಂದು ಸಮಸ್ಯೆ ಆಗೋಗಿದೆ ಕಣೆ. ಏನಾಯ್ತಕ್ಕ? ಅದಕ್ಕೆ ನಾನು ನಿನಗೆ ಫೋನು ಮೆಸೇಜು ಏನೂ ಮಾಡೋಕ್ಕಾಗಿಲ್ಲ. ಸಾರಿ ಜಾನು. ನೀನು ಹೇಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ ಕಣೆ. ಜಾನು, ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮುಖ ಇಷ್ಟು ಡಲ್ಲಾಗಿ ಇಟ್ಕೊಂಡ್ರೆ ಯಾಕೆ? ಏನಾಯ್ತು? ಏನಿಲ್ಲ ಕಣೆ, ನಾನು ನಿಜವಾಗ್ಲೂ ಚೆನ್ನಾಗೇ ಇದ್ದೀನಿ. ನೋಡು, ಮತ್ತೆ ಅದನ್ನೇ ಹೇಳ್ತಿದ್ಯಾ. ಜಾನು ಅಂದರೆ ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನು ಯಾವತ್ತೂ ಹೀಗೆ ಡಲ್ಲಾಗಿರೋದನ್ನ ನಾನು ನೋಡೇ ಇಲ್ಲ. ನಿಜ ಹೇಳು, ಜಯಂತ್ ಅವ್ರ ಮನೆಗೆ ಹೋಗಾದ್ಮೇಲೆ ಮತ್ತೆ ಏನಾದರೂ ಸಮಸ್ಯೆ ಆಯ್ತಾ? ನಂಗೇನು ಸಮಸ್ಯೆ ಆಗುತ್ತೆ ಅಕ್ಕ? ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದು ವಾಪಸ್ ಬಂದ್ಮೇಲಂತೂ ಡಬಲ್ ಕೇರ್. ನನಗೇನು ಸಮಸ್ಯೆ ಆಗುತ್ತೆ ಹೇಳು? ನೀವಿಬ್ರು ಹೀಗೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೆ. ಅಯ್ಯೋ, ನನ್ನ ವಿಷಯ ಇರಲಿ ಬಿಡು. ನೀನು ಹೇಳು, ಈಗ ನೀನು ನಿಮ್ಮ ಅತ್ತೆ ಮನೆಗೆ ಹೋಗಿದ್ಯಲ್ವಾ, ಅಲ್ಲೇನು ಸಮಸ್ಯೆ ಇಲ್ವಾ ನಿನಗೆ? ಸಮಸ್ಯೆ ಇಲ್ಲದೆ ಇರುತ್ತಾ? ಅದೆಲ್ಲ ಇದ್ದಿದ್ದೆ ಜಾನು. ಆದರೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ. ನಂದೇನು ಕೆಲಸ ಇದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗಾದರೆ ಅವ್ರಿನ್ನೂ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ವಾ? ಅವ್ರು ಯಾವತ್ತೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ ಜಾನು. ಒಪ್ಕೊಳ್ಳೋ ಹಾಗಿದ್ದಿದ್ರೆ ಹೆತ್ತ ಮಗನ್ನೇ ಮನೆಯಿಂದ ಹೊರಗೆ ಹಾಕ್ತಿದ್ರ ಹೇಳು? ಅವ್ರಿಗಿನ್ನೂ ನನ್ನ ಮೇಲೆ ಕೋಪ ಇದೆ ಅನ್ಸುತ್ತೆ. ಅದೆಲ್ಲ ಬಿಡು, ಇದ್ದಿದ್ದೆ. ಮತ್ತೆ ಇನ್ನೇನು ಸಮಾಚಾರ?